ನಮಸ್ಕಾರ ವೀಕ್ಷಕರೇ, ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ ಕುಬಟೂರ್. ಪ್ರತಿನಿತ್ಯ ಕೂಡ ಈ ಪೊಲ್ಯೂಷನ್ ಇರುವಂತಹ ವಾತಾವರಣದಲ್ಲಿ ನಾವು ಓಡಾಡ್ತೀವಿ. ಹೀಗಾಗಿ ನಮ್ಮ ಚರ್ಮ ಇರಬಹುದು, ನಮ್ಮ ಕೂದಲಿರಬಹುದು, ಸಾಕಷ್ಟು ಹಾನಿಗೆ ಒಳಗಾಗುತ್ತೆ. ಮನೆಯಲ್ಲೇ ಏನು ಕೆಮಿಕಲ್ ಬಳಸ್ದಂಗೆ ನಾವು ಚರ್ಮವನ್ನ, ಕೂದಲನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಸಾಕಷ್ಟು ಮಾಹಿತಿ ಈ ಸಂಬಂಧ ನಮ್ಗೆ ನೀಡ್ತಾರೆ. ಮನೆಯಲ್ಲೇ ಯಾವ ತರ ಮದ್ದನ್ನ ತಯಾರಿಸಬೇಕು ಅಂತ ಕೂಡ ಹೇಳ್ಕೊಡ್ತಾರೆ. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಗೆಸ್ಟ್ ಇದ್ದಾರೆ ನೇತ್ರಾವತಿ. ನಮಸ್ಕಾರ ನೇತ್ರಾವತಿ, ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ. ಈ ಮೊದಲು ಕೂಡ ಸಖಿ ಕಾರ್ಯಕ್ರಮದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ. ನಮ್ಗೆ ಮನೆಯಲ್ಲಿ ಎಸ್ಪೆಷಲಿ ಹೇರ್ ಕೇರು ತುಂಬಾ ಇಂಪಾರ್ಟೆಂಟು, ಹೇಗೆ ಅಂತ ತಿಳಿಸ್ಕೊಟ್ಟಿದ್ರಿ. ಹಾಗೇನೆ ಇವತ್ತು ಸಿಕ್ಕಾಪಟ್ಟೆ ಪೊಲ್ಯೂಷನ್, ಮನೆಯಿಂದ ಹೊರಗೆ ಹೋದ್ರೇನೆ ಶುರು ಅಂತ ಹೇಳ್ಬೋದು. ಈ ಪೊಲ್ಯೂಷನ್ ಇರುವಂತಹ ಎನ್ವೈರನ್ಮೆಂಟ್ ಅಲ್ಲಿ ಕೂದಲು ಉದ್ರೋದು ಬಹಳ ಕಾಮನ್. ನಿಮ್ಮ ಕ್ಲಿನಿಕ್ ಕೂಡ ಬಹಳ ಸಂಖ್ಯೆಯಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ ಈ ತರ ಕ್ಲೈಂಟ್ಸ್ ಬಂದೇ ಬರ್ತಾರೆ ಅಂತ. ಮೊದಲನೇದಾಗಿ ಕೂದಲು ಉದ್ರೋದಕ್ಕೆ ಕಾರಣಗಳೇನು ಅಂತ ಹುಡುಕ್ತಾ ಹೋದ್ರೆ 4 ಕಾರಣ ಕೊಡ್ತೀರಾ? ಯಾವ್ದೆಲ್ಲ ತುಂಬಾ ಮೇನ್ ರೀಸನ್ಸ್ ಅಂತ? ಕಾರಣಗಳು ಅಂತಂದ್ರೆ ಒಂದು ಮೇನ್ ರೀಸನ್ ಬಂದು ಡ್ಯಾಂಡ್ರಫ್. ಓಕೆ, ತುಂಬಾ ಡ್ರೈ ಆಗಿರುವಂತದ್ದು. ಡ್ರೈ ಆಗ್ಬಿಟ್ಟು ಅಂದ್ರೆ ಸ್ಕ್ಯಾಲ್ಪ್ ಯಾವ್ದನ್ನೇ ಆಗ್ಲಿ, ಒಂದು ನೀರನ್ನೇ ಆಗಿರ್ಬೋದು ಅಥವಾ ಎಣ್ಣೆಯನ್ನಾಗಿರ್ಬೋದು, ಯಾವ್ದನ್ನು ಸಹ ಸಕ್ ಮಾಡದೇ ಇರುವಂತ ಸ್ಥಿತಿಯಲ್ಲಿ ಆಗ್ಬಿಟ್ಟಿರುತ್ತೆ. ಸೊ ಅಷ್ಟು ಡ್ರೈನೆಸ್ ಇರುವಂತದನ್ನ ಡ್ಯಾಂಡ್ರಫ್ಗೆ ಯಾವಾಗ ಕನ್ವರ್ಟ್ ಆಗುತ್ತೆ ಅವಾಗ್ಲೂ ಸಹ ಹೇರ್ ಫಾಲ್ ಆಗುತ್ತೆ. ಒಂದು, ಮತ್ತೆ ವೆದರ್ ಚೇಂಜ್. ಈಗ ಋತುಮಾನಗಳು ಯಾವ ರೀತಿ ಚೇಂಜ್ ಆಗುತ್ತೋ ಆ ಚೇಂಜ್ ಬದಲಾವಣೆ ಆಗುವಂತ ಒಂದು ಸಮಯದಲ್ಲಿ ಮಾತ್ರ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಅಂದ್ರೆ 1 ವಾರ 15 ದಿನದ ತನಕ ಸ್ವಲ್ಪ ಹೇರ್ ಫಾಲ್ ಇರುತ್ತೆ. ಅದು ಒಂದು, ಅದೇನು ಅಂತ ಏನ್ ದೊಡ್ಡ ಸಮಸ್ಯೆ ಅಲ್ಲ. ಅದು ಸಮಸ್ಯೆ ಋತುಮಾನ ಮತ್ತೆ ಸಮಯ ಆಗ್ತಿದ್ದಂಕ್ಲೆ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಿದ್ದಂಕ್ಲೆ ನಮ್ ಕೂದಲು ಸಹ ಅಡ್ಜಸ್ಟ್ ಆಗೋಗ್ಬಿಡತ್ತೆ. ಸೊ ಅದು ಒಂದು. ಮತ್ತೆ ನೀವು ಪದೇ ಪದೇ ಶಾಂಪೂ, ಸೋಪು ಚೇಂಜ್ ಮಾಡುವಂಥದ್ದು ಯಾವಾಗ್ಲೂ ಚೇಂಜ್ ಮಾಡಬಾರ್ದು. ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದನ್ನ ಇದ್ ಮಾಡ್ಬೇಕು. ಅದನ್ನ 6 ತಿಂಗಳಿಗೊಮ್ಮೆ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಬಹುದು. ಇದನ್ನ ಇದು ಚೆನ್ನಾಗಿ ಕಾಣಿಸುತ್ತಾ, ಅದ್ರಲ್ಲಿ ಚೆನ್ನಾಗಿರುತ್ತಾ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಇದ್ ಮಾಡ್ತಾ ಇದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಅದ್ರಲ್ಲೂ ಹೇರ್ ಫಾಲ್ ಆಗುತ್ತೆ. ಸೊ ಇದ್ರ ಜೊತೆಗೆ ನಮ್ಮ ಡಯಟ್ ಕೂಡ ಚೆನ್ನಾಗಿರ್ಬೇಕು, ಫೈಬರ್ಸ್, ಹಣ್ಣು ತರಕಾರಿ ಎಲ್ಲವೂ ತಿನ್ಬೇಕು ಅಂತ. ಖಂಡಿತ. ಅದ್ರ ಜೊತೆಲಿ ತಲೆ ಬಾಚುವಂಥದ್ದು ಕನಿಷ್ಠ ಪಕ್ಷ 5 ನಿಮಿಷನಾದ್ರೂ ಬಾಚ್ಕೋಬೇಕು, ಅಂದ್ರೆ ಕೊಂಬಿಂಗ್ ಮಾಡ್ಬೇಕು. ಸೊ ಅವಾಗ ಏನಾಗುತ್ತೆ, ಪ್ರತಿಯೊಂದು ಎಳೆನೂ ಸಹ ಕ್ಲೀನ್ ಆಗಿ, ನಾವು ಈಗ ಸ್ಯಾರಿನೇನಾರು ಐರನ್ ಮಾಡ್ತೀವಲ್ಲ ಆ ತರ ಪ್ರತಿಯೊಂದು ಎಳೆನೂ ಸಹ ಕ್ಲೀನ್ ಆಗಿ ಕ್ಲೆನ್ಸ್ ಆಗತ್ತೆ. ಸೊ ಅದರಿಂದನೂ ಸಹ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಯಾಕೆಂದ್ರೆ ಹೌದು, ಯಾಕೆಂದ್ರೆ ಎಷ್ಟು ನೀವು ಬಾಚುತ್ತೀರೋ ಅಷ್ಟು ಹತ್ರ ಅಲ್ಲಿಂದ ಬಾಚಬೇಕು. ಆ ಬಾಚಿದವಾಗ ಏನಾಗುತ್ತೆ, ಪ್ರತಿಯೊಂದು ಎಳೆಯಲ್ಲೂ ಇರುವಂತ ಕೊಳೆಗಳಾಗಿರ್ಬೋದು ಅಥವಾ ಗಂಟಾಗಿರ್ಬೋದು ಅದು ಕ್ಲೀನ್ ಆಗತ್ತೆ. ಸೊ ಮತ್ತೆ ಅದ್ರ ಜೊತೆಲಿ ಹೇರ್ ರೂಟ್ಸ್ ಏನಿರುತ್ತಲ್ಲ ಅದೆಲ್ಲಾನು ಸಹ ಕ್ಲೀನ್ ಆಗತ್ತೆ. ಅಲ್ಲಿ ಯಾವುದೇ ಪೋರ್ಸ್ ಗಳಲ್ಲಿ ಧೂಳಾಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಬೇರೆ ಡ್ಯಾಂಡ್ರಫ್ ಆಗಿರ್ಬೋದು, ಆ ತರದ್ದೆಲ್ಲಾನು ಸೇರ್ಕೊಂಡಿದ್ರೆ ಅದು ರಿಮೂವ್ ಆಗ್ಬಿಡುತ್ತೆ ಬಾಚಣಿಕೆ ಮುಖಾಂತರ. ಸೊ ಇವಾಗ ಕ್ಲೀನ್ ಆಗಿ ಬಾಚಣಿಕೆನ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಬೇಕಾದ್ರೆ ಅವ್ರ ತಲೆಗೆ ಹಾಕಿದ್ರು ಸಹ ಕೂದಲಲ್ಲಿ ಬಾಚಣಿಕೆ ಎಲ್ಲ ಕಪ್ಪಾದಂಗಾಗಿರುತ್ತೆ, ಗಲೀಜಾಗಿರುತ್ತೆ. ಆ ತರ ಅಂದ್ರೆ ಆ ಗಲೀಜೆಲ್ಲ ಹೊರಗೆ ಬಂದ್ಬಿಡುತ್ತಲ್ಲ, ಅವಾಗ ಕ್ಲೆನ್ಸ್ ಆಗಿರುವಂತ ಕೂದಲು ತುಂಬಾ ಚೆನ್ನಾಗಿ ಬೇಗ ಬೆಳೆಯುತ್ತೆ, ಉದ್ರದ್ ನಿಲ್ಲುತ್ತೆ, ಸ್ಪ್ಲಿಟ್ ಆಗೋದಿಲ್ಲ, ಡ್ಯಾಂಡ್ರಫ್ ಕ್ರಿಯೇಟ್ ಆಗಲ್ಲ. ಸೊ ಬೇಕಾದಷ್ಟು ಪ್ರಾಬ್ಲಮ್ಸ್ ಈ ಕೋಂಬಿಂಗ್ ಇಂದ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ನಾವು ಹೇರ್ ಫಾಲ್ ಗೆ ಏನೆಲ್ಲ ಕಾರಣ ಅಂತ ತಿಳ್ಕೊಳ್ತಾ ಇದೀವಿ. ಬೇಕಾದಷ್ಟು ಕಾರಣಗಳಿಂದ ಹೇರ್ ಫಾಲ್ ಆಗುತ್ತೆ ಅಂತ. ಹೇರ್ ಫಾಲ್ ಜೊತೆಗೆ ಕೂದಲು ತುಂಬಾ ರಫ್ ಇರೋದು, ಒಣಗ್ ಹೋದಂಗೆ ಫೀಲ್ ಆಗೋದು, ಅದಕ್ಕೆ ಸತ್ವನೇ ಇಲ್ಲ ಅಂತಂದು, ಹಾಗೇನೆ ಡ್ಯಾಂಡ್ರಫ್ ಕೂಡ ಆಗುತ್ತೆ, ಡ್ರೈನೆಸ್ಸು, ರಫ್ನೆಸ್ಸು, ಡ್ಯಾಮೇಜ್ ಆಗುತ್ತೆ ಕೂದಲಿಗೆ, ಇಷ್ಟೆಲ್ಲ ಆಗುತ್ತೆ. ಅಂದ್ರೆ ಕಾರಣ ಹುಡುಕ್ತಾ ಹೋದ್ರೆ ಕೂದಲು ಕೂಡ ಆರೋಗ್ಯಕರ ಅಲ್ಲ ಅಂತ ಪರಿಸ್ಥಿತಿಗೆ ತಲುಪಿಬಿಟ್ಟಿದೆ ಅಂತ ಪ್ರತಿಯೊಬ್ಬರು ಕೂಡ ಅನ್ಕೊಳ್ತಾರೆ. ನಮ್ಮ ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಆಗತ್ತಲ್ಲ ಅದನ್ನ ನಮ್ಮ ಕೂದಲಿನಲ್ಲೇ ನಾವು ಕಂಡಿಟ್ಕೋಬಹುದು. ಲೈಕ್ ಈಗ ಕಾನ್ಸ್ಟಿಪೇಷನ್ ಇದೆ, ಅವರಿಗೆ ಬೆಳಗ್ಗೆ ಎದ್ದಿದ್ದೇನೆ ಇದನ್ನ ಹೋಗ್ಲಿಕ್ಕೆ ಆಗಲ್ಲ ಟಾಯ್ಲೆಟ್ಗೆ. ಸೊ ಆ ಟೈಮಲ್ಲಿ ಒಂದು ಸಹ ಅವ್ರ ಕೂದಲು ಕಂಪ್ಲೀಟ್ ಆಗಿ ಡ್ರೈ ಆಗತ್ತೆ. ಸೊ ನಮ್ಮ ಆರೋಗ್ಯ ಹೇಗಿದೆ ಅಂತ ನಾವು ಕೂದಲು ಮೂಲಕ ಕೂಡ ಕಂಡು ಹಿಡಿಬಹುದು. ಖಂಡಿತ. ಹಿಂಗೆ ಬೇಕಾದಷ್ಟು ಕಾರಣಗಳಿಂದ ಕೂದಲು ಡ್ಯಾಮೇಜ್ ಎಲ್ಲ ಆಗುತ್ತೆ, ರಫ್ನೆಸ್, ಡ್ರೈನೆಸ್ ಎಲ್ಲ ಆಗುತ್ತೆ. ಇದಕ್ಕೆ ನಾವು ಕೆಮಿಕಲ್ ಏನು ಬಳಸ್ದಂಗೆನೆ, ಯಾವುದೇ ಪಾರ್ಲರ್ಗೆ ಹೋಗದಂಗೆ, ಯಾವುದೇ ಕ್ಲಿನಿಕ್ಗೆ ಹೋಗದಂಗೆ ಮನೆಯಲ್ಲೇ ನಾವು ಏನೆಲ್ಲ ರೆಮಿಡಿಯನ್ನ ಕಂಡುಕೊಳ್ಬಹುದು ಅಂತ ತಿಳಿಸ್ಕೊಡಿ. ಖಂಡಿತ. ಈಗ ಅವರಿಗೆ ತುಂಬಾ ಏನಾದ್ರು ಈಗ ಕೂದಲು ಉದುರ್ತಾ ಇದೆ ಮತ್ತೆ ತುಂಬಾ ರಫ್ ಆಗಿದೆ ಅಂತ ಹೇಳಿದ್ರಲ್ಲ ನೀವು, ಆ ತರ ರಫ್ ಆಗಿರುವಂತವ್ರು ಏನ್ ಮಾಡ್ಬೇಕು, ಬಸಳೆ ಸೊಪ್ಪು, ಬಸಳೆ ಸೊಪ್ಪು ಅಂತ ಹೇಳ್ತಾರೆ, ಬಳ್ಳಿ ರೂಪದಲ್ಲಿರುತ್ತೆ. ಆ ಬಸಳೆ ಸೊಪ್ಪನ್ನ ತಗೊಂಡ್ ಬಂದ್ಬಿಟ್ಟು ಪೇಸ್ಟ್ ಮಾಡಿ ಆ ಲೋಳೆಗಳ ಅಂಶ ಇರುತ್ತೆ ಅದನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಕೂದಲು ನಾರ್ಮಲ್ ಕಂಡೀಷನರಿಗೆ ಬಂದಂಗಾಗತ್ತೆ. ಸ್ವಲ್ಪ ಅಂದ್ರೆ ತೀರಾ ರಫ್ ಇರುವಂತದ್ದು ನಾರ್ಮಲ್ ಸಿಲ್ಕಿ ತರ ಬಂದಂಗಾಗತ್ತೆ. ಸೊ ಅದ್ರ ಜೊತೆಲಿ ಅದು ನ್ಯಾಚುರಲ್ ಮಾಯಿಶ್ಚರೈಸರ್ ಕೊಡುತ್ತೆ. ಬಸಳೆ ಸೊಪ್ಪು ಹಚ್ಚೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಹಚ್ಚಿದ್ಮೇಲೆ ಹೇರ್ ವಾಶ್ ಮಾಡಿದ್ಮೇಲೆ ಅವತ್ತು ಮಾರನೇ ದಿನ
ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಚಿ ಅದನ್ನ ಕಂಪ್ಲೀಟ್ ಆಗಿ ಎಣ್ಣೆಯಲ್ಲಿ ಒಂದು 12 hours ಸೋಕ್ ಮಾಡಕ್ ಬಿಟ್ಬಿಡ್ಬೇಕು ತಲೆನ. ನೈಟ್ ಬಿಫೋರ್ ಗೋಯಿಂಗ್ ಟು ಬೆಡ್ ಅಟ್ಲೀಸ್ಟ್ 2 hours ಬಿಫೋರ್ ಅಪ್ಲೈ ಮಾಡ್ಕೋಬೇಕು. 2 hours ಬಿಫೋರ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅದಕ್ಕಿಂತ ಮುಂಚೆನೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಅವ್ರು ಎಣ್ಣೆ ಹಚ್ಕೋತಾರಲ್ಲ, ಹಚ್ಕೊಂಡಾಗ ಹಿಂಗ್ ಮಲ್ಕೊಂಡಾಗ ಈ ಕೂದಲಿನ ಭಾಗದ್ದೆಲ್ಲ ಹಿಳ್ಕೊಂಡು ಹಿಂದಕ್ಕೆ ಬರುತ್ತೆ. ಸೊ ಈ ಭಾಗಕ್ಕೆ ಸೂರ್ಯನ ಶಾಖನೂ ಇರುತ್ತೆ, ಪ್ಲಸ್ ಎಣ್ಣೆ ಇಲ್ದಂಗ ಆಗುತ್ತೆ, ಮತ್ತೆ ಶಾಂಪೂ ಹಾಕೋದು ಸಹ ಇಲ್ಲಿಗೆ ಹಾಕ್ತಾರೆ. ಸೊ ಹಾಗಾಗಿ ಒಂದು ಮಲ್ಗೋಕ್ಕಿಂತ 1-2 ಗಂಟೆ ಟೈಮ್ ಮುಂಚೆ ಅಂದ್ರೆ ಇಲ್ಲಿ ಪೋರ್ಸ್ಗಳು ಎಷ್ಟು ಹೇಳ್ಕೊಳ್ಬೇಕೋ ಅಷ್ಟು ಹೇಳ್ಕೊಂಡಿರತ್ತೆ. ಸೊ ಹಾಗಾಗಿ 1-2 hours ಬಿಫೋರ್ನೆ ಎಣ್ಣೆ ಹಚ್ಕೋಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೇರ್ ವಾಶ್ ಮಾಡಿ ಸನ್ಲೈಟ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಸನ್ಲೈಟ್ ಅಲ್ಲಿ ಡ್ರೈ ಮಾಡಬೇಕು. ಇದು ನೀವು ಪದೇ ಪದೇ ಮೆನ್ಷನ್ ಮಾಡ್ತಾನೆ ಇರ್ತೀರಾ, ಡ್ರೈಯರ್ ಇರಬಹುದು, ಬರೀ ಗಾಳಿ ಇರಬಹುದು, ಹೀಗೆ ಕೂದಲು ಒಣಗಿಸ್ಬೇಡಿ, ಕೂದಲಿಗೆ ಕೂಡ ಸನ್ಲೈಟ್ ಅವಶ್ಯಕತೆ ಬಹಳ ಇದೆ ಅಂತಂದು. ಯಾಕೆ ಅಂದ್ರೆ ಬಿಸಿಲಲ್ಲಿ ನೀವು ಒಣಗಿಸಿದವಾಗ ನಿಮ್ಗೆ ವಿಟಮಿನ್ ಡಿ ಸಿಗತ್ತೆ. ಅಷ್ಟೇ ಅಲ್ಲ, ಸೂರ್ಯನ ಕಾಂತಿಗೆ ನಾವು ಎಂತ ಹೂಗಳೇ ಹರಳೋದಿಲ್ಲ ಸೂರ್ಯನ ಕಾಂತಿ ಇಲ್ಲ ಅಂತಂದ್ರೆ. ಅಂತದ್ರಲ್ಲಿ ನಮ್ಮ ಕೂದಲಿನ ಕಾಂತಿ ಬೇಕು ಅಂತಂದ್ರೆ ಸೂರ್ಯನ ಕಾಂತಿ. ಬಟ್ ಎಲ್ಲೋ ಕೇಳಿರ್ತೀವಿ, ಯಾರೋ ಹೇಳಿರ್ತಾರೆ ಕೂದಲಿಗೆ ಬಿಸಿಲು ಜಾಸ್ತಿ ಆದ್ರೆ ಡ್ಯಾಮೇಜ್ ಆಗುತ್ತೆ, ಹೀಗಾಗಿ ಬಿಸಿಲು ಬೇಡ ಅಂತ ಕೂಡ ಹೇಳಿರ್ತಾರೆ. ಇದು ಮಿತ್ ಅಂತ ಹೇಳ್ಬೋದಾ, ತಪ್ಪಲ್ಲ? ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಈ ಕೂಲಿ ಕೆಲಸ ಮಾಡುವವರು ಇಡೀ ದಿನ ಬಿಸಿಲಲ್ಲಿ ಇರ್ತಾರೆ, ಆದ್ರೂ ಅವ್ರ ಕೂದಲು ಚೆನ್ನಾಗಿರುತ್ತೆ. ಅದ್ರ ಮೇಲೆ ಇಟ್ಟಿಗೆ ಹೊತ್ಕೊಂಡು ಓಡಾಡ್ತಾರೆ, ಸಿಮೆಂಟ್ ಹೊತ್ಕೊಂಡು ಓಡಾಡ್ತಾರೆ, ಹಾಗಾದ್ರೆ ಅವ್ರ ಕೂದಲು ಡ್ಯಾಮೇಜ್ ಯಾಕೆ ಆಗಲ್ಲ? ಕರೆಕ್ಟ್ ಅಲ್ವಾ? ಒಂದು ಎಕ್ಸಾಂಪಲ್. ಯಾಕಂದ್ರೆ ನಾವು ತೀರಾ ಎಕ್ಸ್ಪ್ಲೈನ್ ಮಾಡ್ಕೊಂಡು ಅವ್ರಿಗೆ ಹೇಳೋದಕ್ಕಿಂತ ಒಂದು ಎಕ್ಸಾಂಪಲ್ ಅವ್ರಿಗೆ ಹೇಳಿದ್ರೆ ಅವ್ರಿಗೇನೆ ಒಂದು 10 ಪ್ರಶ್ನೆಗಳನ್ನ ಅವ್ರ ಮನಸ್ಸಿಗೆ ಹಾಕೊಂಡು ಅದಕ್ಕೆ ಉತ್ತರವನ್ನು ಕಂಡಿಡ್ಕೋಬೇಕು ಅಲ್ವಾ? ಸೊ ಅವಾಗ ಅವರಿಗೆ ಅದು ಉತ್ತರ ಸಿಗತ್ತೆ. ಯಾಕಂದ್ರೆ ನಾವು ಎಷ್ಟೇ ಮನ್ಸು ಬಿಚ್ಚಿ ಈ ಪ್ರಶ್ನೆಗೆ ಇಷ್ಟೇ ಉತ್ತರ ಇದು, ಹಿಂಗ್ ನೀವು ಮಾಡಿ ಅಂತಂದ್ರೆ ಹಿಂಗ್ ಬರಲ್ಲ. ಈ ಪ್ರಶ್ನೆಗಳನ್ನ ಅವರಿಗೆ ಹಾಕ್ತವಾಗ ಅವರು ಅದು ಉತ್ತರ ಕಂಡಿಡ್ಕೊಂಡಾಗ ನಿಜವಾಗ್ಲೂ ಅವ್ರಿಗೆ ಉತ್ತರ ಸಿಗತ್ತೆ ಅನ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಈ ಬಸಳೆ ಸೊಪ್ಪಿನ ಪೇಸ್ಟ್ ಸಾಕಷ್ಟು ಸಹಾಯ ಮಾಡುತ್ತೆ. ಈ ಪೇಸ್ಟ್ ನ ತಲೆಗೆ ಹಚ್ಕೊಳ್ಬೇಕು. ತಲೆ ಸ್ನಾನ ಆದ ಮಾರನೇ ದಿನ ಎಣ್ಣೆ ಹಚ್ಕೊಂಡು 12 ತಾಸಾದ್ರೂ ಎಣ್ಣೆಯಲ್ಲಿ ಕೂದಲು ನೆನೆಯೋದಕ್ಕೆ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ತಲೆ ಸ್ನಾನ ಆದ ನಂತರ ತಕ್ಷಣ ಕೂದಲನ್ನ ಬಿಸಿಲಿಗೆ ಒಣಗಿಸಿ, ಸೂರ್ಯನ ಶಾಖ ತಲೆ ಕೂದಲ ಮೇಲೆ ಚೆನ್ನಾಗಿ ಬೀಳ್ಬೇಕು. ಹಾಗೇನೆ ಹತ್ತಿರದ ಹಲ್ಲುಗಳಿರುವಂತಹ ಕೋಮ್ನಲ್ಲಿ ಕೋಮ್ ಮಾಡಿ ಕೂದಲನ್ನ ಬಾಚ್ಕೊಳ್ಳಿ. ಹೀಗಾಗಿ ಏನೇ ಗಲೀಜಿರ್ಲಿ, ಗಂಟಿರ್ಲಿ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಚೆನ್ನಾಗಿ ಕೋಮ್ ಮಾಡಿದಲ್ಲಿ ಹೇರ್ ಗ್ರೋತ್ ಚೆನ್ನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲ ವೀಕ್ಷಕರೇ, ಈ ಪಲ್ಯೂಷನ್ ಅಲ್ಲಿ ನಮ್ಮ ಸ್ಕಿನ್ ಕೂಡ ಅಂದ್ರೆ ತ್ವಚೆ ಕೂಡ ಸಾಕಷ್ಟು ಡ್ಯಾಮೇಜ್ ಆಗ್ಬಿಡುತ್ತೆ. ಹಾಗಾದ್ರೆ ಮನೆಯಲ್ಲಿ ತ್ವಚೆಯನ್ನ ಹೇಗೆ ಕಾಪಾಡ್ಕೊಳ್ಬೇಕು, ಮನೆಯಲ್ಲೇ ಏನೆಲ್ಲ ಮದ್ದು ಅಡಗಿದೆ ಅಂತ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಸಖಿಯಲ್ಲಿ ಚಿಕ್ಕದೊಂದು ಬ್ರೇಕ್. ಬ್ರೇಕ್ ನಂತರ ಮತ್ತೊಮ್ಮೆ ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಸಾಕಷ್ಟು ಪಲ್ಯೂಷನ್ ಇರುತ್ತೆ, ನಾವು ಮನೆಯಲ್ಲಿ ಕೂತ್ರು ತುಂಬಾ ಧೂಳು ಗಾಳಿ ಎಲ್ಲವೂ ಕೂಡ ನಮ್ಮನ್ನ ಆವರಿಸ್ಕೊಂಡ್ಬಿಡುತ್ತೆ. ಹೀಗಾಗಿ ಕೂದಲಷ್ಟೇ ಅಲ್ಲ, ನಮ್ಮ ಲಾರ್ಜೆಸ್ಟ್ ಆರ್ಗನ್ ನಮ್ಮ ದೇಹದಲ್ಲಿ ಇರೋದು ಅಂದ್ರೆ ಅದು ಚರ್ಮ ಬಹಳ ಲಾರ್ಜೆಸ್ಟ್ ಆರ್ಗನ್ ನಮ್ಮ ದೇಹದಲ್ಲಿ ಇರೋದು. ಈ ಚರ್ಮವನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ತುಂಬಾ ಮೇಂಟೆನೆನ್ಸ್ ಬೇಕು. ಕೆಮಿಕಲ್ ಅನ್ನ ಬಳಸಬಾರ್ದು. 30 ಆದ ನಂತರ ತಕ್ಷಣ ಏಜಿಂಗ್ ಫ್ಯಾಕ್ಟರ್ ಕಂಡು ಬರುತ್ತೆ. ಸ್ಕಿನ್ ತುಂಬಾ ಏಜ್ ಆಗ್ತಿದೆಯೇನೋ ಅನ್ನೋ ಫೀಲ್ ಕೂಡ ಕೊಡುತ್ತೆ. ಹೀಗಾಗಿ ಮನೆಯಲ್ಲಿ ಇದಕ್ಕೆ ಏನೆಲ್ಲ ಮದ್ದಿದೆ ಅಂತ ನೇತ್ರಾವತಿ ಅವ್ರ ಹತ್ರ ನಾವು ತಿಳ್ಕೊಳ್ಳೋದಾದ್ರೆ, ತುಂಬಾ ವಯಸ್ಸೇನ್ ಬೇಡ, 50-60 ತನಕ ಹೋಗೋದು. ಇತ್ತೀಚಿನ ದಿನಗಳಲ್ಲಿ 30 ಕ್ರಾಸ್ ಆಯ್ತು ಅಂತಂದ್ರೆ ಡಾರ್ಕ್ ಸರ್ಕಲ್ ಬರೋದು, ಚರ್ಮ ಸ್ಯಾಗ್ ಆಗೋದು, ಕುತ್ತಿಗೆ ಹತ್ರ ಕಪ್ಪಗಾಗೋದು, ಹೀಗೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಎಲ್ಲ ಕಾಣುತ್ತೆ. ಫೋರ್ ಹೆಡ್ ನಲ್ಲಿ ಕೂಡ ರಿಂಕಲ್ಸ್ ಶುರು ಆಗುತ್ತೆ 30 ದಾಟಿದ ತಕ್ಷಣ. ತುಂಬಾ 50-60 ಏನ್ ಬೇಡ, 30ಕ್ಕೆ ಎಲ್ಲ ಬರುತ್ತೆ. ಇದೆಲ್ಲ ನಿವಾರಣೆ ಆಗ್ಬೇಕು. ಚರ್ಮ ಯಾವಾಗ್ಲೂ ಕಾಂತಿಯುತವಾಗಿರ್ಬೇಕಂದ್ರೆ ಮತ್ತೆ ಅಗೇನ್ ನಿಮ್ ಮೂಲಕ ನಾವು ಮನೆಯಲ್ಲಿ ಏನ್ ಮದ್ದಿದೆ ಅಂತಾನೆ ಕೇಳೋದು. ಮನೇಲಿರುವಂತಹ ಅದೇ ಪ್ರಾಡಕ್ಟ್ಸ್ ನ ಬಳಸಿ ನಾವೇನೆಲ್ಲ ಮೆಡಿಕೇಶನ್ ಮಾಡ್ಕೊಳ್ಬಹುದು ನಮ್ಮ ಚರ್ಮಕ್ಕೆ ಮನೇಲಿ ಅಂತಂದ್ರೆ? ಈಗ ರಿಂಕಲ್ಸ್ ತುಂಬಾ ಆಗಿರುತ್ತೆ. ಸೊ ತುಂಬಾ ಆಗಿದ್ದವರಿಗೂ ಸಹ ಲೈಕ್ ಒಂದು 45-50 ಇಯರ್ಸ್, ಈಗ 30ಗೆ ಇಷ್ಟು ರಿಂಕಲ್ಸ್ ಬಂದಿದೆ ಅಂದ್ರೆ 45ಗೆ ಎಷ್ಟು ಬಂದಿರತ್ತೆ. ಅಂತವ್ರಿಗೇನೆ ಸಹ ಅಂತವ್ರು ಸಹ ಮನೇಲಿ ಮಾಡ್ಕೊಳ್ಬಹುದು. ಏನು ಅಂತಂದ್ರೆ ಹನಿ ಇರುತ್ತಲ್ಲ, ಜೇನುತುಪ್ಪ, ಆ ಜೇನುತುಪ್ಪವನ್ನು ತಗೊಂಡು ಈ ರೀತಿ ಮೇಲಕ್ಕೆ ಅಪ್ವರ್ಡಿಗೆ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡ್ಕೊಂಡ್ಬಿಟ್ಟು ಇದು ಕಂಪ್ಲೀಟ್ ಆಗಿ ಹಿಂಗೆ ಅಪ್ಲೈ ಮಾಡ್ಕೊಂಡು ಈ ಹಣೆಗೆ ಅಷ್ಟೇ 2 ಭಾಗ ತಗೋಬೇಕು, 2 ಭಾಗಕ್ಕೆ ಈ ತರ ಹಚ್ಕೋಬೇಕು. ಹಚ್ಕೊಂಡು ಕಂಪ್ಲೀಟ್ ಆಗಿ ಒಣಗ್ಲಿಕ್ಕೆ ಬಿಡಬೇಕು. ಒಣಗ್ಲಿಕ್ಕೆ ಬಿಟ್ಟು ಅದು ಒಣಗಿದ ನಂತರ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಮುಟ್ಟು ನೋಡ್ಕೊಂಡ್ರೆ ಕ್ಲೀನ್ ಆಗಿ ಎಲ್ಲ ಒಣಗ್ತಿದೆ, ಪೂರ್ತಿ ಟೈಟ್ ಆಗಿ ಎಳಿತಿದೆ ಅಂತ ಫೀಲಿಂಗ್ಸ್ ಬರುತ್ತಲ್ಲ, ಆ ಟೈಮಲ್ಲಿ 2 ಕೈಯಲ್ಲಿ ನೀರ್ ತಗೊಂಡು ಮುಖಕ್ಕೆ ಚಿಮ್ಸ್ಕೋಬೇಕು. ಇಲ್ಲ ಅಂತಂದ್ರೆ ಅವ್ರು ಅಷ್ಟೊತ್ತು ಒಣಗಿಸಿದ್ದು ವ್ಯರ್ಥ ಆಗೋಗುತ್ತೆ. ಈಗ ಒಂದ್ ಸೈಡ್ ಅಷ್ಟೇ ನೀರ್ ತಗೊಂಡು ಹಿಂಗೆ ಅನ್ಕೊಂಡು ಹಿಂಗೆ ಎಳೆದ್ರೆ, ಸೊ ಈ ಕಡೆಯಿಂದ ಹಿಂಗೆ ಎಳೆದಂಗೆ ಆಗತ್ತೆ, ಇಲ್ಲಿ ರಿಂಕಲ್ಸ್ ಬರುತ್ತೆ ಅವಾಗ.
ಸೊ ಅದ್ರ ಬದಲು ಹಿಂಗೆ ಮುಖಕ್ಕೆ ನೀರನ್ನ ಚಿಮ್ಸ್ಕೊಂಡಾಗ ಪೂರ್ತಿ ಫೇಸ್ ವೆಟ್ ಆಗತ್ತೆ, ತಣ್ಣೀರಲ್ಲಿ ಫುಲ್ ಫೇಸ್ ವೆಟ್ ಆಗತ್ತೆ. ಆಮೇಲೆ ಅವರು ಮತ್ತೆ ಫೇಸ್ ವಾಶ್ ಮಾಡ್ಬೋದು. ಅದಾದಾಗ ನೋಡಿದ್ರೆ ಅವ್ರ ಫೇಸ್ ಎಷ್ಟು ಗಟ್ಟಿಯಾಗಿದೆ ಅಂತ ಅನ್ನೋದು ಗೊತ್ತಾಗತ್ತೆ. ಆದ್ರೆ ಈ ಜೇನುತುಪ್ಪ ಹಚ್ಚಿದ್ರೆ ಬಿಳಿ ಆಗ್ಬಿಡುತ್ತೆ ಅಂತ ಅದು ಕೂಡ ಹೇಳ್ತಾರೆ, ಇಲ್ವಾ? ಜೇನುತುಪ್ಪ ಮೊಸರು ಎರಡೂನು ಹಚ್ಚೋದ್ರಿಂದ ಕೂದಲು ಇನ್ನೂ ಕಪ್ಪಾಗತ್ತೆ, ಬಿಳಿ ಆಗಲ್ಲ. ಹೌದಾ? ಜೇನುತುಪ್ಪ ಅಲ್ಲ, ದೇವಸ್ಥಾನದಲ್ಲಿ ಹೋಗಿ ತೀರ್ಥ ತಗೊಂಡ್ವಿ ಬಿಳಿ ಕೂದಲಾಯ್ತು ಅಂತಾರೆ. ದೇವಸ್ಥಾನದಲ್ಲಿ ಅವ್ರು ಪಂಚಾಮೃತ ಕೊಟ್ಟಾಗ ಅವ್ರಿಗೆ ಬಿಳಿ ಕೂದಲಾಗಿಲ್ಲ. ದೇವಸ್ಥಾನದಲ್ಲಿ ಕೇಸರಿ ಯುಕ್ತವಾದ ತೀರ್ಥವನ್ನು ತಗೊಂಡಾಗ ಮಾತ್ರ ಕೂದಲು ಬಿಳಿಯಾಗಿರುತ್ತೆ. ಹಾಗಾಗಿ ಇದು ಜೇನುತುಪ್ಪದೊಂದು ಮುಖಕ್ಕೆ ಹೇಳಿದ್ರಿ, ಮುಖಕ್ಕೆ ಹಚ್ಕೊಳ್ಬೇಕು, ತಣ್ಣೀರಲ್ಲಿ ಮುಖ ತೊಳಿರಿ ಅಂತ. ಪಪ್ಪಾಯ ಏನಿರುತ್ತಲ್ಲ ಅದನ್ನು ಅಷ್ಟೇನೆ, ಪಪ್ಪಾಯನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬಿಟ್ಟು ಅದನ್ನು ಅದೇ ತರ ಅಪ್ಲೈ ಮಾಡ್ಕೋಬೇಕು. 2 ಭಾಗವಾಗಿ ಹಿಂಗೆ ವಿಂಗಡಿಸ್ಕೊಂಡು ಅಪ್ಲೈ ಮಾಡ್ಕೊಂಡು, ಪಪ್ಪಾಯನು ಅಷ್ಟೇ ಲೈಕ್ ಅದು ಒಣಗ್ತಿದಂಗ್ಲೆ ಫುಲ್ಲು ಈ ಪೇಸ್ಟ್ ತರ ಇದಾದಂಗ ಆಗುತ್ತೆ. ಪಪ್ಪಾಯ ಪೇಸ್ಟ್ ಮಾಡ್ಕೊಳ್ಬೇಕು. ಪಪ್ಪಾಯ ಹಣ್ಣಿನ ಪೇಸ್ಟ್? ಹೌದು, ಹಣ್ಣಿನ ಪೇಸ್ಟ್, ಪಲ್ಪ್ ಅದು ಫುಲ್ ಪೇಸ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡು ಆ ಕಂಪ್ಲೀಟ್ ಡ್ರೈ ಆದ್ಮೇಲೆ ಸೇಮ್ ಮೆಥಡ್ ಅಲ್ಲಿ ಫೇಸ್ ವಾಶ್ ಮಾಡ್ಬೇಕು. ಈ ಒಂದು ಪಪ್ಪಾಯ ಇನ್ನೊಂದೇನು ಅಂತಂದ್ರೆ, ಈ ಓಪನ್ ಪೋರ್ಸ್ ಆಗಿರತ್ತಲ್ಲ, ಪಿಂಪಲ್ ಆಗ್ಬಿಟ್ಟಿದೆಲ್ಲ ತೂತ ಆಗಿರತ್ತಲ್ಲ, ಅಂತವ್ರು ಅಪ್ಲೈ ಮಾಡ್ತಾ ಇದ್ರೆ ವಾರಕ್ಕೊಂದ್ಸಲ ಈ ತರ ಮೇಂಟೈನ್ ಮಾಡ್ತಾ ಹೋದ್ರೆ ಆ ಓಪನ್ ಪೋರ್ಸ್ ಸಹ ನಾರ್ಮಲ್ ಸ್ಕಿನ್ಗೆ ಕನ್ವರ್ಟ್ ಆಗತ್ತೆ. ಇದು ಬಹುಶಃ ತುಂಬಾ ಕಡಿಮೆ ಜನಕ್ಕೆ ಗೊತ್ತು ಅಂತ ಅನ್ಸುತ್ತೆ. ಅಂದ್ರೆ ಚರ್ಮ ಡ್ಯಾಮೇಜ್ ಆಗ್ಬಿಟ್ಟಿದೆ, ತೂತಾಗ್ಬಿಟ್ಟಿದೆ ಅಂದ್ರೆ ಹೌದು, 1-2 ವಾರದಲ್ಲಿ ಡೆಫಿನೆಟ್ಲಿ ನೇತ್ರಾವತಿ ಅವರೇ ಯಾವ್ದು ರಿಸಲ್ಟ್ ಫೆಚ್ ಮಾಡೋದಿಲ್ಲ. ಸಾಕಷ್ಟು ಬಾರಿ ಅಪ್ಲೈ ಆದ ನಂತರ ಒಂದು 5-6 ವಾರ ಬಹುಶಃ ರಿಸಲ್ಟ್ ಗೊತ್ತಾಗ್ಬಿಡುತ್ತಲ್ವಾ? ಏನೆಲ್ಲ ಉಪಯೋಗ ಇದೆ? ಅದ್ರಲ್ಲೂ ಇನ್ನೂ ಫಾಸ್ಟ್ ಆಗಿ ರಿಸಲ್ಟ್ ಬೇಕು. ಹನಿ ಎಲ್ಲ ನಾವು ಇದ್ ಮಾಡ್ಕೊಂಡು ಅಷ್ಟೊಂದು ಕಾಯುವಷ್ಟು ಆಗಲ್ಲ. ಇನ್ನೂ ಫಾಸ್ಟ್ ಆಗಿ ರಿಸಲ್ಟ್ ಬೇಕು ಅಂದ್ರೆ ಎಗ್ ವೈಟ್ ಅನ್ನು ಮಾತ್ರ ತಗೊಂಡ್ಬಿಟ್ಟು ಅದನ್ನ ಕೈಯಲ್ಲಿ ಅಪ್ಲೈ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ಜಾರ್ ಹೋಗುತ್ತೆ. ಮತ್ತೆ ಅಪ್ಲೈ ಮಾಡ್ಬೇಕಾದ್ರೆ ಒಂದ್ ಹತ್ರ ಇದ್ರೆ ಇನ್ನೊಂದ್ ಹತ್ರ ಬಿದ್ದೋಗುತ್ತೆ. ಸೊ ಅವ್ರೇನ್ ಮಾಡ್ಬೇಕು ಅಂತಂದ್ರೆ ಎಗ್ ವೈಟ್ ಅನ್ನ ಒಂದು ಬ್ರಷ್ ತಗೊಂಡು ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಕಣ್ಣಿನ ಸುತ್ತ ಮಾತ್ರ ಸ್ವಲ್ಪ ಡೆಲಿಕೇಟ್ ಆಗಿ ಯೂಸ್ ಮಾಡ್ಕೊಳ್ಬೇಕಾಗತ್ತೆ, ಜಾಸ್ತಿ ಇದು ಮಾಡಬಾರ್ದು, ರಬ್ ಮಾಡಬಾರ್ದು. ಅಪ್ಲೈ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಒಂಚೂರು ಫ್ಯಾನ್ ಕೆಳಗೆ ನಿಂತ್ಕೊಂಡ್ರು ಸಾಕು, ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಆಮೇಲೆ ಈ ಯಾವ ಪ್ಯಾಕ್ಗಳನ್ನು ನೀವು ಡ್ರೈ ಆಗಬೇಕು ಅಂತ ಹಾಕ್ಕೊಂಡಿದ್ದವಾಗ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಮಾತಾಡಬಾರ್ದು, ನಗಬಾರ್ದು. ಕಂಪ್ಲೀಟ್ ಡ್ರೈ ಆದ ನಂತರ ವಾಶ್ ಮಾಡಿದ್ಮೇಲೆ ಮಾತಾಡಬೇಕು. ಅಂದ್ರೆ ಆ ಟೈಟ್ನೆಸ್ ಬೇಕಾಗುತ್ತೆ ಚರ್ಮಕ್ಕೆ, ಹೀಗಾಗಿ ಮಾತಿನ ಮೂವ್ಮೆಂಟ್ಸ್ ನಲ್ಲಿ ಫುಲ್ ಎಕ್ಸ್ಪ್ಯಾಂಡ್ ಆಗಿರತ್ತಲ್ಲ. ಈಗ ಬಲೂನ್ ನಾವು ಊದಿರ್ತೀವಿ, ಸೊ ಅವಾಗ ನಾವು ಸುಮ್ನೆ ಅದಕ್ಕೆ ಹಿಂಗೆ ಗೆರೆ ಹೇಳಿದ್ರೆ ಆ ಬಲೂನ್ ಇದನ್ನ ಗಾಳಿ ಹೊರಗ್ ಬಿಡ್ತಿದ್ದಂಕ್ಲೆ ಒಂಥರ ಗೆರೆ 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 ಅಲ್ಲಿ ಕಾಣಿಸುತ್ತೆ. ಅದೇ ತರ ಅದೇನಾದ್ರು ನಾವೇನು ಮಾಡಿಲ್ಲ ಅಂದ್ರೆ ಬಲೂನ್ ಹಂಗೆ ಸಿಂಕ್ ಆಗಿ ಹಾಗೆ ನಾರ್ಮಲ್ ಆಗಿರುತ್ತೆ. ಈಗ ನೀವು ಪ್ಯಾಕ್ ಹಾಕೊಂಡಿದ್ದು ಟೈಟ್ನಿಂಗಿಗೆ ಅಂತ, ಆ ಟೈಮಲ್ಲಿ ನಗಾಡೋದು ಮತ್ತೆ ಕೆರ್ಕೊಳ್ಳೋದು ಈ ತರದೆಲ್ಲ ಮಾಡಿದವಾಗ ಅಲ್ಲಷ್ಟೇ ರಿಂಕಲ್ಸ್ ಬರುತ್ತೆ. ಸೊ ಈ ಟೈಟ್ನಿಂಗ್ ಅಷ್ಟೇ ಅಲ್ಲ, ಮುಖದ ಕಾಂತಿ ಕೂಡ ಹೆಚ್ಚಾಗುತ್ತೆ ಇದರಿಂದ. ಖಂಡಿತ ಖಂಡಿತ. ಪಪಾಯ ಹೇಳಿದ್ರಿ, ಜೇನುತುಪ್ಪ ಹೇಳಿದ್ರಿ, ಇದು ಡ್ರೈ ಸ್ಕಿನ್, ಎಗ್ ವೈಟ್ ಕೂಡ ಇತ್ತು. ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ನಾರ್ಮಲ್ ಸ್ಕಿನ್ ಅಥವಾ ಎಲ್ಲಾ ತರದ ಸ್ಕಿನ್ ಟೋನ್ ಅವರು ಹಾಕೋಬಹುದಾ ಇದನ್ನ? ಇಲ್ಲ, ಜೇನುತುಪ್ಪ ಬಂದು ನೀವು ನಾರ್ಮಲ್ ಸ್ಕಿನ್ ಇದ್ದು ಡ್ರೈ ಸ್ಕಿನ್ ಇದ್ದು ಯಾರಿಗೆ ಹಾಕೊಂಡ್ರು ಸಹ ಮಾಯಿಶ್ಚರೈಸರ್ ಜೇನುತುಪ್ಪದಲ್ಲಿರುತ್ತೆ, ಆಗತ್ತೆ. ಆಮೇಲೆ ಆಯಿಲ್ ಸ್ಕಿನ್ ಇದ್ದವರಿಗೆ ಮಾತ್ರ ಪಿಂಪಲ್ಸ್ ಜಾಸ್ತಿ ಬರುವಂತದ್ದು. ಸೊ ಹಾಗಾಗಿ ಪಪ್ಪಾಯ ಅವ್ರಿಗೆ ವರ್ಕೌಟ್ ಆಗತ್ತೆ. ಸೊ ನಾರ್ಮಲ್ ಸ್ಕಿನ್ ಇದ್ದು ಡ್ರೈ ಇದ್ದು ಅವ್ರಿಗೆ ಯಾವ್ದು ಅವ್ರ ಕಾಂಬಿನೇಷನ್ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದಂತವ್ರಿಗೆ ಎಗ್ ವೈಟ್ ಹೇಳಿದೀನಿ. ಯಾಕೆ ಅಂದ್ರೆ ಅವ್ರು ಯಾವ್ದೇ ತರದಲ್ಲಾಗ್ಲಿ ಯಾವ್ದನ್ನ ಬಳಸ್ಕೋಬೇಕು ಅನ್ನೋದನ್ನ ಇದ್ರಲ್ಲೇ ಅವರಿಗೆ ಆನ್ಸರ್ ಸಿಗತ್ತೆ. ಎಗ್ ವೈಟ್ ಕೂದ್ಲಿಗೂ ಹಚ್ತಾರೆ, ಕೂದ್ಲಿಗೆ ಅಷ್ಟೆಲ್ಲ ಚರ್ಮ ಕೂಡ ಸಾಕಷ್ಟು ಸಹಾಯ ಮಾಡುತ್ತೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ಅಂದ್ರೆ ಕೂದ್ಲಿಗೆ ಕೂಡ ಇದನ್ನ ಅಪ್ಲೈ ಮಾಡಬಹುದಲ್ವಾ? ಹೌದು, ಎಗ್ ವೈಟ್ ಜೊತೆಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಎಗ್ ಕಂಪ್ಲೀಟ್ ಎಗ್ ಅನ್ನ ಉಪಯೋಗಿಸ್ಬೇಕು ಕೂದ್ಲಿಗೆ. ಬಟ್ ಎಗ್ ಎಲ್ಲೋ ಸ್ಮೆಲ್ ತುಂಬಾ ಬರುತ್ತೆ, ಎಲ್ಲೋ ಅಂಶ ತುಂಬಾ ಸ್ಮೆಲ್ ಬರುತ್ತೆ ಅಂತಂದ್ರೆ ಅದಕ್ಕೊಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಅನ್ನ ಹಾಕಿದ್ರೆ ಸ್ಮೆಲ್ ಅಷ್ಟು ಬರಲ್ಲ. ಎಗ್ ಎಲ್ಲೋ ಹಾಕಿದ್ರೆ ಸ್ಟ್ರೆಂತ್ ಜಾಸ್ತಿ ಕೂದ್ಲಿಗೆ. ಸೊ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ಇಡೀ ಎಗ್ ವೈಟ್ ಎಲ್ಲೋ ಎಲ್ಲಾ ಮಿಕ್ಸ್ ಮಾಡಿ ಆ ಮಿಶ್ರಣ ಕೂದ್ಲಿಗೆ ಹಚ್ಬೇಕು. ಎಷ್ಟು ಟೈಮ್ ಆದ್ಮೇಲೆ ಜಾಸ್ತಿ ಬರುತ್ತೆ? ಒಂದು 10 to 15 ಮಿನಿಟ್ಸ್. ನಿಮ್ಗೆ ಅದು ಇನ್ನೊಂದೇನು ಅಂದ್ರೆ ಮೋರ್ ದನ್ ದಟ್ ಇಟ್ಕೊಳ್ಲಿಕ್ಕೆ ಆಗಲ್ಲ, ಫುಲ್ ಒಣಗ್ದಂಗ್ ಆಗ್ಬಿಡತ್ತೆ, ಡ್ರೈ ಆಗುತ್ತೆ. ಅವಾಗ ನಿಮ್ಗೆನೆ ಫೀಲಿಂಗ್ಸ್ ಆಗ್ತಿರುತ್ತೆ ಎಳಿತಾ ಇದೆ ಅನ್ನೋ ತರ. ಸೊ ಹಾಗಾಗಿ ಗೊತ್ತಾಗುತ್ತೆ ಆ ಟೈಮಲ್ಲಿ ವಾಶ್ ಮಾಡ್ಬೇಕಂತ. ಚರ್ಮದ ಕಾಂತಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕೆಮಿಕಲ್ ಇರುವಂತಹ ಕ್ರೀಮ್ ಹಾಕೋತೀವಿ. ಇನ್ಸ್ಟೆಂಟ್ ಆಗಿ ಗ್ಲೋ ಬರಬೇಕು, ಇನ್ಸ್ಟೆಂಟ್ ಫೇರ್ನೆಸ್ ಅಂತ ಬೇಕಾದಷ್ಟು ಪ್ರಮೋಷನ್ಸ್ ನಾವೇ ನೋಡ್ತೀವಿ. ಅದನ್ನೆಲ್ಲ ತಂದು ಮನೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬಿಡ್ತೀವಿ. ಇಷ್ಟೆಲ್ಲ ಆದ್ಮೇಲೆ ಪಾಪ ಇರೋ ಚರ್ಮ ಮತ್ತಷ್ಟು ಪೇಲ್ ಆಗ್ಬಿಡುತ್ತೆ. ಒಂದ್ ಕಡೆ ಗ್ಲೋ ಎಲ್ಲಿಂದ ಬಂತು? ಆ ಪೊಲ್ಯೂಷನ್, ಧೂಳು ಜೊತೆಗೆ ನೀವು ಎಕ್ಸ್ಪೆರಿಮೆಂಟ್ ಎಲ್ಲಾ ಮಾಡಿ ಮತ್ತಷ್ಟು ಗ್ಲೋ ಕಡಿಮೆ ಆಗ್ಬಿಡುತ್ತೆ. ಅವ್ರೇನ್ ಮಾಡ್ಬೇಕು ಅಂದ್ರೆ ಅವರ ಚರ್ಮದ ಕಾಂತಿ ಉಳಿಬೇಕು, ಹಾಗೇನೆ ಅಷ್ಟೆಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಟಿರ್ತೀವಲ್ಲ ಚರ್ಮಕ್ಕೆ, ನೀಟಾಗಿ ಇರ್ಬೇಕಂದ್ರೆ ಅವ್ರು ಯಾವ ತರ ಟ್ರೀಟ್ ಮಾಡ್ಬೇಕು ಅವ್ರ ಚರ್ಮವನ್ನ? ಈಗ ತುಂಬಾ ಪಿಂಪಲ್ಸ್ ಇದೆ,
ತುಂಬಾ ಪಿಂಪಲ್ಸ್ ಮತ್ತೆ ಎಸ್ಪೆಷಲಿ ಪೀರಿಯಡ್ಸ್ ಟೈಮಲ್ಲಿ ಮಾತ್ರ ತುಂಬಾ ಓವರ್ ಹೀಟ್ ಆಗಿ ಬರುತ್ತೆ ಅಂತಂದವರು ಈಗ ಹೇಗೆ ನಾನು ಬಸಳೆ ಸೊಪ್ಪು ಕೂದ್ಲಿಗೆ ಹೇಳಿದ್ದೆ ಅದೇ ತರ ಬಸಳೆ ಸೊಪ್ಪು ಹೀಟ್ ನ ಕಡಿಮೆ ಮಾಡತ್ತೆ. ಅಂದ್ರೆ ಈ ಪಿಂಪಲ್ಸ್ ಬಂದ್ಬಿಟ್ಟು ರೆಡ್ ಕಲರ್ ಪಿಂಪಲ್ಸ್ ಅಂದ್ರೆ ಈ ಫುಲ್ ರೆಡ್ ಕಲರ್ ಆಗಿರುತ್ತೆ. ಪಿಂಪಲ್ ಆಗ್ತಾ 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 ಆಮೇಲೆ ಅದು ಪಸ್ ಆಗಿ ಫಾರ್ಮೇಶನ್ ಆಗಿ ತುಂಬಾ ದಪ್ಪ ದಪ್ಪ ಪಿಂಪಲ್ಸ್ ಆಗಿರುವಂತವ್ರು ಮಾತ್ರ ಬಸಳೆ ಸೊಪ್ಪನ್ನ ತಗೊಂಡು ಹೆಂಚಿನ ಮೇಲೆ ಸ್ವಲ್ಪ ಹುರಿದ್ಬಿಟ್ಟು ಅದನ್ನ ಪೇಸ್ಟ್ ತರ ಅದನ್ನ ಅಪ್ಲೈ ಮಾಡ್ಕೊಳ್ಬಹುದು. ಇಲ್ಲ ಬಸಳೆ ಸೊಪ್ಪನ್ನೇ ಡೈರೆಕ್ಟ್ ಆಗಿ ಪೇಸ್ಟ್ ಮಾಡ್ಕೊಂಡು ಸಹ ಅಪ್ಲೈ ಮಾಡ್ಕೊಳ್ಬಹುದು. 15ರಿಂದ 20 ನಿಮಿಷ ಬಿಟ್ಬಿಟ್ಟು ನೀವು ವಾಶ್ ಮಾಡಿದ್ರೆ ಬೆಳಗ್ಗೆ ಹಚ್ಕೊಂಡಿದ್ರೆ ಸಂಜೆ ಅನ್ನೋಷ್ಟೊತ್ತಿಗೆ ಏನು ಗುಳ್ಳೆಗಳು ತುಂಬಾ ದಪ್ಪ ಇರುತ್ತಲ್ಲ ಅದೆಲ್ಲ ಫುಲ್ ಬತ್ತೋದಂಗಾಗಿ ಬಾಡ್ದಂಗಾಗಿ ಮೊಳಕೆಗಳು ಮೇಲ್ ಬಂದಿರುತ್ತೆ. ಅದನ್ನ ಮತ್ತೆ ಮರುದಿನ ನೀವು ಅದನ್ನೇ ಸೇಮ್ ಕಂಟಿನ್ಯೂ ಮಾಡಿದ್ರೆ ಇನ್ನು 2 ದಿನದಲ್ಲಿ ಆ ಪಿಂಪಲ್ ಫುಲ್ ಕಂಪ್ಲೀಟ್ ಸಿಂಕ್ ಆಗಿ ಹೋಗುತ್ತೆ. ಸೊ ಬಸಳೆ ಸೊಪ್ಪು ಕೂದಲಿಗೂ ಸಾಕಷ್ಟು ಔಷಧ ಗುಣಗಳನ್ನ ಕೊಡುತ್ತೆ, ಹಾಗೇನೆ ಚರ್ಮಕ್ಕೆ ಕೂಡ ಅಂತ ಹೇಳಿ. ಖಂಡಿತ. ಅದ್ರ ಜೊತೆಲಿ ಅದೇ ತರ ಅವರಿಗೆ ಓವರ್ ಹೀಟ್ ಆಗಿ ಬಾಯಲ್ಲೆಲ್ಲ ಹುಣ್ಣುಗಳಾಗಿದೆ ಅಂತಂದವಾಗ್ಲು ಬಸಳೆ ಸೊಪ್ಪನ್ನ ಊಟಕ್ಕೆ ತಗೊಂಡವಾಗ ಅವರಿಗೆ ಎಷ್ಟೋ ತಂಪನ್ನ ಮಾಡತ್ತೆ. ಓಕೆ, ಬಾಯಿ ಹುಣ್ಣೆಲ್ಲ ಹೋಗುತ್ತೆ, ಹೊಟ್ಟೆಯಲ್ಲಿ ಹುಣ್ಣಾಗಿದ್ರೆ ಕೂಡ ಹೋಗುತ್ತೆ. ಖಂಡಿತ. ವೀಕ್ಷಕರೇ, ಇದರೊಂದಿಗೆ ನಾವು ಚರ್ಮವನ್ನ ಹೇಗೆ ಕಾಪಾಡ್ಕೊಳ್ಬೇಕು, ಬಸಳೆ ಸೊಪ್ಪಿಂದ ಏನೆಲ್ಲ ಲಾಭ ಇದೆ, ಜೊತೆಗೆ ಜೇನುತುಪ್ಪ ಇರಬಹುದು, ಮೊಟ್ಟೆಯ ಬಿಳಿ ಅಂಶ ಇರಬಹುದು, ಪಪ್ಪಾಯಿ ಹಣ್ಣಿಂದ ಹೇಗೆಲ್ಲ ಪೇಸ್ಟ್ ಮಾಡಿ ಫೇಸ್ ಪ್ಯಾಕ್ ಮಾಡಿ ಮನೇಲಿ ಹಚ್ಕೊಳ್ಬಹುದು, ಇದೆಲ್ಲ ಕೆಮಿಕಲ್ ಇಲ್ಲದೆ ಇರುವಂತದ್ದು. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಣ್ಣ ಪಾರ್ಟಿ, ಸಣ್ಣ ಫಂಕ್ಷನ್, ಮನೆಯಿಂದ ಹೊರಗೆ ಹೋಗ್ತಾರೆ ಅಂದ್ರೆ ಒಂದು ರಾಶಿ ಮೇಕಪ್ ಹಾಕೊಂಡು ಹೋಗೋದು ವಾಡಿಕೆ ಅಂತ ಹೇಳ್ಬೋದು. ಮೇಕಪ್ ಇಲ್ದಂಗೆ ಪ್ರಾಬಬಲಿ ಯಾರು ಮನೆಯಿಂದ ಹೊರಗೆ ಕಾಲ್ ಇಡಲ್ವೇನೋ. ಒನ್ಸ್ ಯು ಕಮ್ ಬ್ಯಾಕ್, ಮನೆಗೆ ಬಂದ ನಂತರ ಮೇಕಪ್ ಅನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ, ಒಂದು ಸ್ವಲ್ಪ ಕೂಡ ಮೇಕಪ್ ಅಂಶ ಮುಖದ ಮೇಲೆ ಇಟ್ಕೊಳ್ಬೇಡಿ. ರಾತ್ರಿ ಮಲಗೋಕೆ ಹೋಗುವಾಗ ಮುಖ ಬಹಳ ಕ್ಲಿಯರ್ ಆಗಿ ಇರಬೇಕಾಗುತ್ತೆ, ಕ್ಲೀನ್ ಆಗಿ ಇರಬೇಕಾಗುತ್ತೆ. ಯಾಕೆಂದ್ರೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಮಾತ್ರ ಉಸಿರಾಡಲ್ಲ, ನಮ್ಮ ಚರ್ಮ ಕೂಡ ಉಸಿರಾಡುತ್ತೆ. ಹೀಗಾಗಿ ನಮ್ಮ ಚರ್ಮದ ಆರೋಗ್ಯವನ್ನ ನಾವಷ್ಟೇ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ. ಬಹಳ ಕ್ಲೀನ್ ಆಗಿ ಒಂದು ಒಳ್ಳೆ ಕ್ಲೆನ್ಸರ್ ತಗೊಂಡು ಮೇಕಪ್ ಅನ್ನ ತೆಗೆದು ನಾವು ಮಲಗಿದ್ದಲ್ಲಿ ಬ್ರೀದಿಂಗ್ ಕೂಡ ಸ್ಕಿನ್ ಮಾಡೋದ್ರಿಂದ ಸಾಕಷ್ಟು ಗ್ಲೋ ನಾವು ಅಲ್ಲಿ ಕೂಡ ಕಾಣ್ಕೊಳ್ಬಹುದು ಅಂತ ಹೇಳ್ತಾ, ಇನ್ನು ಕೂದಲಿಗೆ ನಾವು ಡೈ ಹಚ್ತೀವಿ, ಎಷ್ಟು ಸೇಫ್ ಎಷ್ಟು ಅನ್ಸೇಫ್ ಇದ್ರ ಬಗ್ಗೆ ಕೂಡ ಮಾಹಿತಿ ನೀಡ್ತೀವಿ. ಆದ್ರೆ ಅದಕ್ಕೂ ಮೊದಲು ಸ್ಮಾಲ್ ಬ್ರೇಕ್. ಬ್ರೇಕ್ ನಂತರ ಮತ್ತೊಮ್ಮೆ ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಕೂದಲಿನ ಆರೋಗ್ಯವನ್ನ ಹೇಗೆ ಕಾಪಾಡಬೇಕು, ಚರ್ಮದ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು, ಹಾಗೇನೆ ಯಾವುದೇ ಕೆಮಿಕಲ್ ಇಲ್ದಂಗೆ ನಾವು ಮಾಯಿಶ್ಚರೈಸರ್ ಇರಬಹುದು, ಕ್ಲೆನ್ಸಿಂಗ್ ಇರಬಹುದು, ಹೇಗೆ ನಮ್ಮ ಚರ್ಮಕ್ಕೆ ಮಾಡ್ಕೊಳ್ಬೇಕು ಅಂತ ಮಾಹಿತಿಯನ್ನ ನೀಡ್ತಾ ಇದೀವಿ ಇವತ್ತಿನ ಸಖಿಯಲ್ಲಿ. ಹೀಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನೇತ್ರಾವತಿ ಅವರು ಇದ್ದಾರೆ. ಕೆಮಿಕಲ್ ರಹಿತ ಮಾಯಿಶ್ಚರೈಸರ್, ಕ್ಲೆನ್ಸಿಂಗ್ ಕ್ರೀಮ್ ಎಲ್ಲ ಏನು ಅಂತ ನಾವು ಮತ್ತೊಮ್ಮೆ ಅವರ ಹತ್ರ ತಿಳ್ಕೊಳ್ಳೋಣ. ಮುಖಕ್ಕೆ ಕ್ಲೆನ್ಸಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಒಂದು ಸ್ವಲ್ಪ ಕೂಡ ಕ್ರೀಮು, ಜಿಡ್ಡಿನ ಅಂಶ ಇರಬಾರ್ದು ಅಂತ ಹೇಳ್ತೀರಾ. ಈಗ ನೀವು ಹೇಳಿದ್ರೆ ಮೇಕಪ್ ಎಷ್ಟೊಂದು ಕೆಮಿಕಲ್ಸ್ ಇರುತ್ತೆ ಅಂತ, ಮತ್ತೆ ಆ ಕ್ಲೆನ್ಸಿಂಗ್ ಕ್ರೀಮ್ ತಗೊಂಡ್ಬಂದಾಗ ಹೇಗೇನು ಅದು ಕೆಮಿಕಲ್. ಕರೆಕ್ಟ್. ಅದಕ್ಕಿಂತ ಮನೆಯಲ್ಲಿ ಸ್ವಲ್ಪ ಬೆಣ್ಣೆ ಆಗಿರ್ಬೋದು ಅಥವಾ ಮೊಸರಾಗಿರ್ಬೋದು. ಯಾಕೆಂದ್ರೆ ಎಲ್ಲಾ ಟೈಮಲ್ಲೂ ಬೆಣ್ಣೆ ಇರೋದಿಲ್ಲ ಮನೆಯಲ್ಲಿ. ಸೊ ಫಸ್ಟ್ ಮೊಸರನ್ನ ತಗೊಂಡು ಚೆನ್ನಾಗಿ ರಬ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಫೇಸ್ ವಾಶ್ ಅನ್ನ ಸೂಪಲ್ಲಿ ಒಂದು ಸ್ವಲ್ಪ ಸೋಪು ಅಥವಾ ಕಡಲೆ ಹಿಟ್ಟು ಹಾಕ್ಬಿಟ್ಟು ರಬ್ ಮಾಡಿ ಕ್ಲೆನ್ಸ್ ಮಾಡ್ಕೊಂಡು ಫೇಸ್ ವಾಶ್ ಮಾಡಿದ ನಂತರ ಕೋಕೋನಟ್ ಆಯಿಲ್ ಒಂದು 5 ನಿಮಿಷ ಹಚ್ಕೊಂಡ್ಬಿಟ್ಟು ಕಾಟನ್ ತಗೊಂಡು ಅವ್ರು ರಬ್ ಮಾಡ್ಕೊಳ್ಳೋದ್ರಿಂದ ಅದಕ್ಕಿಂತ ಒಳ್ಳೆ ಕ್ಲೆನ್ಸರ್ ಇನ್ನೆಲ್ಲೂ ಸಿಗಲ್ಲ. ಸೊ ಇಷ್ಟೇ ಸಾಕು, ಮೊಸರಿಂದ ನಾವು ಕ್ಲೆನ್ಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತೀರಾ. ಮೊಸರಲ್ಲಿ ಜಿಡ್ಡಿರತ್ತಲ್ಲ, ಮತ್ತೆ ಈಸ್ಟ್ ಇರುತ್ತೆ, ಸ್ಕಿನ್ ಹಾಳಾಗಕ್ ಬಿಡಲ್ಲ. ಈಸ್ಟ್ ಸ್ಕಿನ್ನಿಗೆ ಕೂದಲಿಗೆ ತುಂಬಾ ಒಳ್ಳೇದು. ಸೊ ಹಾಗಾಗಿ ಕೂದಲನ್ನ ಹಾಳಾಗಿ ಮುಖಕ್ಕೂ ನೀವು ಕೂದಲನ್ನ ಇದನ್ನ ಮೊಸರನ್ನ ಹಚ್ಕೋಬಹುದು, ಕೂದಲಿಗೂ ಹಚ್ಕೋಬಹುದು. ಸೊ ಹಾಗಾಗಿ ಮೊಸರಲ್ಲಿ ತಗೊಂಡು ಫಸ್ಟ್ ಕ್ಲೆನ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಅದನ್ನ ಕಡಲೆ ಹಿಟ್ಟಲ್ಲಿ ನೀವು ರಬ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ನಂತರ ಕೋಕೋನಟ್ ಆಯಿಲ್ ಅಪ್ಲೈ ಮಾಡಿ ಕಾಟನ್ ಅಲ್ಲಿ ತಕ್ಕೋಬಹುದು. ಹಾಗೇನೆ ಇಂಟರ್ನಲಿ ಕೂಡ ನಾವು ಮೊಸರನ್ನ ಸೇರಿಸಿದ್ರೆ ಸ್ಕಿನ್ ಬಹಳ ಗ್ಲೋ ಆಗುತ್ತೆ ಅಂತ ಕೂಡ ಕೇಳಿದೆ. ಹೌದಾ? ಮೊಸರಿಂದ ಕೂಡ ಇದು ಸಾಧ್ಯ ಅಂತ. ಹುಳಿ ಅಂಶ ಇರುತ್ತೆ, ಹುಳಿ ಅಂಶ ಇರುವಂತದನ್ನ ನೀವು ಮಧ್ಯಾಹ್ನ ಊಟಕ್ಕೆ ತಗೊಂಡಾಗ, ಮೊಸರು ತಗೊಂಡಾಗ ಖಂಡಿತ ಗ್ಲೋ ಬರುತ್ತೆ. ಮತ್ತೆ ಮೊಸರು ಊಟ ಮಾಡೋದ್ರಿಂದ ನಿದ್ದೆನೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಓಕೆ, ನಿದ್ದೆ ಎಲ್ಲ ಬರುತ್ತೆ, ಆದ್ರೆ ನಿದ್ದೆಗೆಡುತ್ತೆ ಯಾವಾಗ ಅಂದ್ರೆ ಕೂದಲು ಬೆಳ್ಳಗಾದಾಗ ಬೇಜಾರಾಗ್ಬಿಡುತ್ತೆ. ಇದು ಮತ್ತೆ ನಾವ್ ಹೇಳಲೇಬೇಕು, ವಯಸ್ಸಾದ್ಮೇಲೆಲ್ಲ ಇತ್ತೀಚಿನ ದಿನಗಳಲ್ಲಿ ಅರ್ಲಿ 20s ಇನ್ನು ಟೀನೇಜ್ ಇದೆ ಅನ್ನೋವಾಗೆ ಕೂದಲು ಬೆಳ್ಳಗಾಗುತ್ತೆ. ಇದು ಹೆರಿಡಿಟರಿ ಫ್ಯಾಕ್ಟರ್ ಅಥವಾ ನಮಗೆ ಟೆನ್ಷನ್ ಆಗುತ್ತೆ, ಇನ್ನೇನೋ ಕಾರಣಗಳಿರ್ಬೋದು. ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತಿನ ಟ್ರೆಂಡ್, ಫ್ಯಾಷನ್, ಲೈಫ್ ಸ್ಟೈಲು ಅಂತಂದ್ರೆ ಕಲರಿಂಗ್ ಆಫ್ ದ ಹೇರ್, ಇದರಿಂದ ಕೂಡ ಕೂದಲು ಬೆಳ್ಳಗಾಗ್ಬಿಡುತ್ತೆ ಅಂತ ಕಾರಣಗಳು ಬೇಕಾದಷ್ಟು ಇರ್ಬೋದು. ಆದ್ರೆ ಈ ಕೂದಲನ್ನ ಡೈ ಮಾಡುವಂತಹ ಏನು ಇತ್ತೀಚಿನ ದಿನಗಳಲ್ಲಿ ಬಹಳ ಕಾಮನ್ ಆಗ್ಬಿಟ್ಟಿದೆ, ಬಿಳಿ ಕೂದಲಿಗೆ ಡೈ ಮಾಡೋದು, ಇದೆಷ್ಟು ಸೇಫ್ ಅಂತ ನೀವ್ ಹೇಳ್ತೀರಾ?
ನಾನು ಹೇಳೋದೇನು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಸೈಡ್ ಲಾಕ್ಸ್ ಮತ್ತೆ ಫ್ರಂಟ್ ಅಲ್ಲಿ ಮಾತ್ರ ಕೂದಲು ಬಿಳಿ ಕೂದಲು ಬರ್ತಾ ಇದೆ ಅಂತಂದ್ರೆ ಬರೀ ಮೆಹಂದಿಯಿಂದ ಮೇಂಟೈನ್ ಮಾಡಬಹುದು. ಓಕೆ, ಆದ್ರೆ ಮೆಹಂದಿ ಹಚ್ಚಿದ್ರೆ ಕೆಂಪಾಗ್ಬಿಡುತ್ತೆ ಅನ್ನೋ ಫೀಲ್. ಕೆಂಪಾದ್ರೂ ಬ್ಲಾಕ್ ಮತ್ತೆ ಬ್ರೌನ್ ಎರಡು ಮರ್ಜ್ ಆದಾಗ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಅಲ್ಲ, ವೈಟ್ ಏನ್ ನಿಮ್ಗೆ ಅಷ್ಟೊಂದು ಹೈಲೈಟ್ ಆಗಲ್ಲ. ಸೊ ಅಟ್ಲೀಸ್ಟ್ ಅದು ಇದ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಕೊಬ್ಬರಿ ಎಣ್ಣೆನ ಸತತವಾಗಿ ಕ್ಲೀನಾಗಿ ವಾರದಲ್ಲಿ 1-2 ರಿಂದ 3 ಸಲ ಹಚ್ಕೊಂಡು ಹೋಗ್ಬೇಕು. ಅವಾಗ್ಲೂ ಸಹ ಬಿಳಿ ಕೂದಲು ಅವಾಯ್ಡ್ ಆಗ್ತಾ ಹೋಗುತ್ತೆ. ಒಂದು ಅದ್ರ ಜೊತೆಲಿ ನಲ್ಲಿಕಾಯಿ ಇರುತ್ತಲ್ಲ, ನಲ್ಲಿಕಾಯಿನ ತಗೊಂಡ್ ಬಂದು ಬೇಕಾರೆ ಅವ್ರು ಅದನ್ನ ಒಣಗಿಸ್ಬಿಟ್ಟು ಮತ್ತೆ ಸ್ವಲ್ಪ ಲೈಟ್ ಆಗಿ ಅದು ನೇರಳೆ ಬೀಜ ಎರಡನ್ನು ಹುರಿದ್ಬಿಟ್ಟು ಎಣ್ಣೆ ಒಳಗೆ ಹಾಕಿ ಬಾವಂಚಿ ಬೀಜವನ್ನ ಹಾಕಿಟ್ರೆ ಅದು ಕೂದಲನ್ನ ಕಪ್ಪು ಮಾಡುತ್ತೆ. ಬಿಳಿ ಕೂದಲು ಬಾವಂಚಿ ಬೀಜ ಅಂತ ಹೇಳ್ಬಿಟ್ಟು ಬೀಜ ಸಿಗತ್ತೆ, ಚಿಕ್ಕ ಚಿಕ್ಕದಾಗಿರತ್ತೆ. ಆ ಬೀಜವನ್ನು ಸಹ ಎಣ್ಣೆಲೆ ಹಾಕಿ ಇಡಬಹುದು. ಇನ್ನೂ ಒಂದು ಈಗ ಎಣ್ಣೆಲೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಡಬೇಕು. ಅದೇ ಎಣ್ಣೆಲಿ ನಾವ್ ಯಾವಾಗ್ಲೂ ತಲೆ ಕೂದಲು ಹಚ್ಚುವಾಗ ಎಣ್ಣೆನ ಇದೇ ಎಣ್ಣೆ ಬಳಕೆ ಮಾಡಿ ಇದೇ ಎಣ್ಣೆನ ಬಳಕೆ ಮಾಡಬಹುದು. ಇಲ್ಲ ಅಂತಂದ್ರು ಈ ಹಳ್ಳಿ ಸೈಡು ಮತ್ತೆ ಮಲೆನಾಡು ಸೈಡ್ ಅಲ್ಲಿ ಅಂತಂದ್ರೆ ಅವರಿಗೆ ಬಾವಂಚಿ ಬೀಜನೂ ಸಿಗತ್ತೆ, ಜೊತೆಲಿ ಭೃಂಗರಾಜ ಸಿಗತ್ತೆ, ಅದ್ರ ಜೊತೆಲಿ ಮೆಹಂದಿ ಎಲೆಯ ಹೂವು ಅದ್ರದ್ದು ಬೀಜಗಳಿರುತ್ತಲ್ಲ ಅದ್ ಸಿಗತ್ತಲ್ಲ. ಇದನ್ನ ಮೂರನ್ನು ಸಹ ಸಮ ಪ್ರಮಾಣಕ್ಕೆ 1 ಲೀಟ್ರಿಗೆ ಇಷ್ಟಿಷ್ಟು ಹಾಕೊಂಡ್ಬಿಟ್ಟು ಬಾಕ್ಸಿಗೆ ಹಾಕ್ಬಿಟ್ಟು 45 ದಿನ ಬಾಟ್ಲು ಓಪನ್ ಮಾಡಬಾರ್ದು, ಹಾಗೆ ಬಿಟ್ಟು ಬಿಡ್ಬೇಕು. ಚೆನ್ನಾಗಿ ಅದು ಸೋಕ್ ಆಗಕ್ಕೆ ಬಿಟ್ಟು ಬಿಡ್ಬೇಕು. ಆ ನಂತರ ಯೂಸ್ ಮಾಡೋದ್ರಿಂದನೂ ಸಹ ಕೂದಲು ಕಪ್ಪಾಗತ್ತೆ. ಸೊ ಬರೀ ಮಾಮೂಲಿ ಕೊಬ್ಬರಿ ಎಣ್ಣೆಗೆ ಇಷ್ಟೆಲ್ಲ ಹಾಕಿದ್ರೆ ಭೃಂಗರಾಜ, ಬಾವಂಚಿ ಹಾಗೇನೆ ಮೆಹಂದಿ ಸೊಪ್ಪಿನ ಹೂವಿನ ಬೀಜ ಬರುತ್ತೆ, ಅದು ಬೀಜಗಳು. ಓಕೆ, ಇದರಿಂದ ಕೂದಲು ಕಪ್ಪಾಗುತ್ತೆ ಖಂಡಿತ. ಓಕೆ, ಡೈ ಬದಲಾಗಿ ನೀವು ಮೆಹಂದಿ ಕೂಡ ಉಪಯೋಗಿಸಿ ಅಂತ ಹೇಳಿದ್ರಿ. ಕೆಲವರಿಗೆ ಮೆಹಂದಿ ಆಗೋದಿಲ್ಲ, ತುಂಬಾ ಶೀತ ಆಗ್ಬಿಡುತ್ತೆ ಅನ್ನೋ ಕಂಪ್ಲೇಂಟ್ಸ್ ಕೂಡ ಇದೆ. ಅವ್ರ ಏನ್ ಮಾಡ್ಬೇಕು? ಶೀತ ಅಷ್ಟೇ ಅಲ್ಲ, ಅವ್ರಿಗೆ ಇಚ್ಚಿಂಗ್ ಸೆನ್ಸೇಷನ್ ಆಗುತ್ತೆ, ಚರ್ಮಕ್ಕೆ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ತುಂಬಾ ಜನದ ಕಂಪ್ಲೇಂಟ್ಸ್ ಇದೆ. ಸೊ ಮೆಹಂದಿ ಏನು ಅಂತಂದ್ರೆ ಮೆಹಂದಿನ ಅಪ್ಲೈ ಮಾಡ್ಬೇಕಾದ್ರೆ ಪಾರ್ಟಿಷನ್ ಈ ತರ ತಗೊಂಡು ಹಿಂಗೆ ಅಪ್ಲೈ ಮಾಡ್ಕೊಂಡು ಹೋದ್ರೆ ಏನು ಅನ್ಸೋದಿಲ್ಲ. ಅದನ್ನ ಮತ್ತೆ ಈಗೇನ್ ತುರುಬ್ ಹಾಕೋದ್ರಿಂದ ಏನಾಗುತ್ತೆ, ಮೆಹಂದಿ ಒಂದತ್ರ ಎಲ್ಲ ಶೇಖರಣೆ ಆಗುತ್ತೆ ಈ ಭಾಗಕ್ಕೆ. ಸೊ ಅದು ಥಂಡಿ ಆದವಾಗ ಅವರಿಗೆ ಶೀತ ಆಗುತ್ತೆ. ಸೊ ಮೆಹಂದಿಯನ್ನ ಅವರು ಮಾಮೂಲಿ ಪಾರ್ಟಿಷನ್ ತಗೊಂಡು ಈ ಡೈಯೆಲ್ಲ ಅಪ್ಲೈ ಮಾಡ್ತಾರಲ್ಲ ಅದೇ ತರ ಅಪ್ಲೈ ಮಾಡ್ಕೊಂಡು ಒಂದೊಂದು ಎಳೆಗೂ ಅಪ್ಲೈ ಮಾಡಿ 1 ಅವರ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡಬೇಕು. ಹೇರ್ ವಾಶ್ ಮಾಡಿದ್ಮೇಲೆ ಕ್ಲೀನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಮಾರನೇ ದಿನ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿದವಾಗ ಮಾರನೇ ದಿನ ಕೂದಲು ಡ್ರೈ ಆಗೋದಿಲ್ಲ. ಮತ್ತೆ ಮೆಹಂದಿ ಹಚ್ಚಿದವಾಗ ಮಾತ್ರ ಒಂಥರ ಪೊರ್ಕೆ ಆದಂಗೆ ಆಗಿರುತ್ತೆ ಕೂದಲು ಅಂತ ಹೇಳ್ತಾರಲ್ಲ, ಆ ಕಂಪ್ಲೇಂಟು ಸಹ ಇರಲ್ಲ. ಯಾಕಂದ್ರೆ ಎಣ್ಣೆ ಹಚ್ಚಿರ್ತಾರಲ್ಲ ಮಾಯಿಶ್ಚರೈಸರ್ ಆಗಿರುತ್ತೆ. ಈಗ ಮೆಹಂದಿ ಹಚ್ಚಿ ಸ್ನಾನ ಆದ ಮಾರನೇ ದಿನ ತಕ್ಷಣ ಎಣ್ಣೆ ಹಚ್ಚಿ ತಕ್ಷಣ ನೀವು ಎಣ್ಣೆ ಹಚ್ಚಿದಾಗ ಏನಾಗುತ್ತೆ, ಮೆಹಂದಿ ಹಚ್ಚಿದವಾಗ ಉಳಿದಿರುವಂತ ಡಸ್ಟ್ ಏನ್ ಇಚ್ಚಿಂಗ್ ಅಂತ ಹೇಳಿದ್ರಲ್ಲ, ಅದು ಉಳಿದಿರುವಂತ ಡಸ್ಟ್ ಇಚ್ಚಿಂಗ್ ಆಗತ್ತೆ. ಈ ಡಸ್ಟ್ ಗಳೆಲ್ಲ ಏನಾಗುತ್ತೆ, ಎಣ್ಣೆಗೆ ಕಲೆಕ್ಟ್ ಮಾಡ್ಕೊಳುತ್ತೆ. ಸೊ ಬಿಸಿ ನೀರು ಹಾಕ್ತಿದ್ದಂಕ್ಲೇನೆ ಆ ಜಿಟ್ಟಿಗೆ ಎಣ್ಣೆ ಹೊರಟೋಗುತ್ತಲ್ಲ, ಎಣ್ಣೆ ಜೊತೆ ಡಸ್ಟ್ ತಗೊಂಡೋಗುತ್ತೆ. ಓಕೆ, ಅವಾಗ ಕ್ಲಿಯರ್ ಆಗುತ್ತೆ, ಕೂದಲು ಸಹ ಶೈನಿಂಗ್ ಇದ್ದು ನಾರ್ಮಲ್ ಕಂಡೀಷನಿಗೆ ಬರುತ್ತೆ. ಇದರಿಂದ ಎಲ್ಲ ನಾವು ಅಂದ್ರೆ ಮುಂದೆ ಕೂದಲು ವಿಪರೀತ ಬೆಳ್ಳಗಾಗ್ಬಿಡುತ್ತೆ, ಚಿಕ್ಕ ವಯಸ್ಸಲ್ಲೇ ಬೆಳ್ಳಗಾಗುತ್ತೆ ಅನ್ನೋದನ್ನೆಲ್ಲ ತಡೆಗಟ್ಟಬಹುದಾ? ಖಂಡಿತ ಖಂಡಿತ. ಓಕೆ, ಅಂದ್ರೆ ಈಗ ಒಂದು ಅವರು 25-30 ಇಯರ್ಸ್ ಇಂದ ಈ ತರದ್ದು ಕಲರಿಂಗ್ ಎಲ್ಲ ಮೆಹಂದಿ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಮೆಹಂದಿಯಲ್ಲೂ ಸಹ ಕೆಮಿಕಲ್ ಬರುತ್ತೆ. ಹೌದು. ಸೊ ಅದಕ್ಕೋಸ್ಕರ ಅವ್ರು ಅದನ್ನ ಇದ್ ಮಾಡ್ಬೇಕಾದ್ರೆ ಅರ್ಧ ಗಂಟೆಯಲ್ಲೇ 1 ಅವರಲ್ಲೇ ಫಾಸ್ಟ್ ಕಲರ್ ಕೊಡುತ್ತೆ, ಮೆಹಂದಿ ತುಂಬಾ ಚೆನ್ನಾಗಿದೆ ಅನ್ನೋದನ್ನೆಲ್ಲ ತಗೊಳ್ಬಾರ್ದು. ಆ ಮೆಹಂದಿಯನ್ನ ತಗೊಂಡವಾಗ ಒಂದು ಪ್ಲಾಸ್ಟಿಕ್ ಸ್ಪೂನ್ ತಗೊಂಡು ಅದನ್ನ ಜಸ್ಟ್ ಹಿಂಗ್ ತೆಗೆದ್ರೆ ಅದರಲ್ಲಿ ಮ್ಯಾಗ್ನೆಟಿಕ್ ತರ ಅಂಟ್ಕೊಳ್ತು ಅಂತಂದ್ರೆ ಅದು ಕೆಮಿಕಲ್ ಬೇಸ್ಡ್ ಮೆಹಂದಿ ಅಂತೇಳಿ. ನಾರ್ಮಲ್ ಪ್ಯಾಕೆಟ್ಗಳಲ್ಲಿರುವಂಥದ್ದು ಅಂದ್ರೆ ಅದು ಫೈಲ್ ಕವರ್ ಅಲ್ಲಿ ಸೀಲ್ ಆಗಿರಬಾರ್ದು, ಹಸಿರು ಬ್ಯಾಗ್ಗಳಲ್ಲಿ ಇರಬೇಕು. ಅಂತ ಬ್ಯಾಗ್ಗಳಲ್ಲಿರುವಂಥ ಮೆಹಂದಿನ ತಗೊಂಡ್ರೆ ಖಂಡಿತ ಅದರಲ್ಲಿ ಕೆಮಿಕಲ್ಸ್ ಇರಲ್ಲ. ಈ ನೀವು ಬ್ರೂ ಕಾಫಿ ಎಲ್ಲ ತಗೊಂಡವಾಗ ಫೈಲ್ ಪೇಪರ್ ಒಳಗೆ ಸೀಲ್ ಆಗಿರುತ್ತಲ್ಲ, ಆ ತರ ಮೆಹಂದಿ ಯಾವುದೇ ಸೀಲ್ ಆಗಿದ್ರು ಫೈಲ್ ಪೇಪರ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಕೆಮಿಕಲ್ಸ್ ಅದ್ರೊಳಗೆ ಹೋಗ್ಬಾರ್ದು ಅಂತ. ಸೊ ಆ ತರದಲ್ಲಿ ಹೋದವಾಗ ಅದು ಗಟ್ಟಿ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು, ಈಗ ನಾವು ನಾರ್ಮಲ್ ಕಾಫಿ ಪುಡಿ ಎತ್ತಿಡ್ತೀವಿ, ಬ್ರೂ ಎತ್ತಿಡಕ್ ಆಗಲ್ಲ, ಗಟ್ಟಿ ಆಗತ್ತೆ. ಅದು ಇನ್ಸ್ಟೆಂಟ್ ನೀವು ಅವಾಗ್ಲೇನೆ ಯೂಸ್ ಮಾಡ್ಬೋದು ಅನ್ನೋ ತರ. ಸೊ ಆ ತರದಕ್ಕಿಂತ ಈ ತರ ಫಾಯಿಲ್ ಪೇಪರ್ ಅಲ್ಲಿ ಇಲ್ಲದೆ ಇರೋದನ್ನ ನೋಡಿ ತಗೊಂಡ್ರೆ ಖಂಡಿತ ಕೂದಲಿಗೂ ಆರೋಗ್ಯಕರ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀವು ಇವತ್ತಿನ ಟ್ರೆಂಡ್ಗೆ ಈ ಕಲರಿಂಗ್ ಬಗ್ಗೆ ಒಂದು ಮಾಹಿತಿ ಕೊಡ್ಬೇಕು. ಯಾಕೆಂದ್ರೆ ಅದು ಕ್ಯಾನ್ಸರಸ್ ಕೂಡ ಹೌದು. ವಿಪರೀತ ಬಣ್ಣ ಮಾಡ್ಕೊಳ್ಳೋದು ಬಹಳ ಕ್ಯಾನ್ಸರ್. ಹೀಗಾಗಿ ಅದು ಎಷ್ಟು ಸೇಫು ಎಷ್ಟು ಅನ್ಸೇಫ್ ಅಂತ ತಿಳಿ ಹೇಳ್ಬೇಕು. ಅಷ್ಟೇ ಅಲ್ಲ, ಅದ್ರ ಜೊತೆಲಿ 15 ದಿನಕ್ಕೊಂದ್ಸಲ ಕನ್ನಡಿ ಮುಂದೆ ಕೂತ್ಕೊಂಡು 1 ಅವರ್ ಅದಕ್ಕೆ ಅಂತ ವೇಸ್ಟ್ ಮಾಡುವಂತ ಇನ್ನೊಂದು ಟೆನ್ಷನ್ ಬೇರೆ. ಸೊ ಕಲರಿಂಗ್ ಅವ್ರು ಮಾಡ್ಕೊಳ್ಳೋದಕ್ಕಿಂತ ಈ ಕೂದಲು ಈಗ ಬಿಳಿ ಆಗ್ತಿದೆ ಅಂತಂದವ್ರು ಈ ತರದನ್ನೆಲ್ಲ ಮಾಡ್ಕೋಬಹುದು. ಮದ್ದು
ಈಗಾಗಲೇ ಆಲ್ರೆಡಿ ಆಗೋಗಿದೆ ಅಂತನ್ನೋರು ಕೆಮಿಕಲನ್ನು ಸಾಧ್ಯವಾದಷ್ಟು 1 ಅವರ್ ಅಥವಾ ಅಂದರೆ ಒಂದು ತಿಂಗಳಿಗೆ 1 ಸಲ ಅಥವಾ 2 ಸಲ ಉಪಯೋಗಿಸ್ಕೊಳ್ಬಹುದು. ಅದರಲ್ಲೂ ತೀರಾ ಏನಾದರೂ ಬಿಳಿಗಾಗ್ತಾ ಇದೆ ಅಂತ ಅಂದವಾಗ ಮಸ್ಕಾರ ಅಥವಾ ಕಣ್ಕಪ್ಪು ಈ ಥರದ್ರಿಂದ ಅವಾಯ್ಡ್ ಮಾಡಿಕೊಂಡು ಮಂತ್ಲಿ ಒನ್ಸ್ ಮಾಡ್ಕೊಳ್ಬೋದು. ಅದರಲ್ಲಿ ಮತ್ತೆ ತಗೊಳ್ಬೇಕಾದ್ರೆ ಯಾವುದೇ ಆಗಲಿ 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಒಳಗೆ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಥರದ ಅರ್ಜೆಂಟ್ ಮಾಡಿ ತಗೊಳಕ್ ಹೋಗಬೇಡಿ. ಮತ್ತೆ ಯಾವುದೇ ಆದ್ರೂ ಅಮೋನಿಯಾ ಫ್ರೀ ಇದ್ರೆ ಮಾತ್ರ ಉಪಯೋಗಿಸಿ, ಅವಾಗ ಏನು ಪ್ರಾಬ್ಲಮ್ ಆಗಲ್ಲ. ರೈಟ್. ನೇತ್ರಾವತಿ ಅವರೇ, ಇಲ್ಲಿ ತನಕ ಬಂದು ಸಾಕಷ್ಟು ಮಾಹಿತಿ ನೀಡಿದ್ರಿ. ಮನೆಯಲ್ಲೇ ನಾವು ಅಂದ್ರೆ ಪಾರ್ಲರ್ಗೆ ಹೋಗದಂಗೆ ಮನೆಯಲ್ಲೇ ತುರ್ತಾಗಿ ಏನೆಲ್ಲ ಮಾಡ್ಕೊಳ್ಬಹುದು, ಆರಾಮಾಗಿ ಇರೋದಕ್ಕೆ, ನಮ್ಮ ಚರ್ಮ ನಮ್ಮ ಕೂದಲೆಲ್ಲ ಚೆನ್ನಾಗಿರೋದಕ್ಕೆ ಏನೆಲ್ಲ ಅಂದ್ರೆ ಸೇಫ್ ಆಗಿ ಇಟ್ಕೊಳ್ಬಹುದು ಅಂತ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಜಯ. ವೀಕ್ಷಕರೇ, ಕೆಮಿಕಲ್ ರಹಿತ ಬದುಕು ಎಲ್ಲರಿಗೂ ಬೇಕು. ಹಾಗಾಗಿ ಕೆಮಿಕಲ್ ಇಲ್ಲದೆ ಇರುವಂತಹ ಐಟಮ್ಸ್, ಪ್ರಾಡಕ್ಟ್ಸ್ ಎಲ್ಲವನ್ನ ನಾವು ಬಳಸಬೇಕು. ಶಾಂಪೂ ಇಂದ ಹಿಡಿದು ಮೆಹಂದಿಯ ಪುಡಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳ ಕೆಮಿಕಲ್ ಇದೆ. ಹೀಗಾಗಿ ಇದೆಲ್ಲ ಸೇಫ್ ಅಲ್ಲ ಅಂತ ನೇತ್ರಾವತಿ ಅವರು ಸಾಕಷ್ಟು ಟಿಪ್ಸ್ ಕೊಟ್ಟರು. ಈ ಟಿಪ್ಸ್ ನಿಮಗೂ ಕೂಡ ರೀಚ್ ಆಗಿದೆ. ಬರೀ ನೋಡೋದು ತಿಳ್ಕೊಳ್ಳೋದಲ್ಲ, ನಾವು ಇದನ್ನ ಲೈಫ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಸಖಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ.